ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ಕೊರಟಗೆರೆ, ಮಧುಗಿರಿ ಎಂಐ ಇಂದ ಟ್ಯಾಂಕ್ ಫಿಲ್ಲಿಂಗು ಸ್ಕೀಮು, ಆ ನೀರನ್ನ ಅದನ್ನು ಸ್ವಲ್ಪ ನಾನು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಅವ್ರಿಗೆ ಪೋಸ್ಟ್ಪೋನ್ ಮಾಡಿ ನಮಗೆ ಫಸ್ಟ್ ಟಾಪ್ ಪ್ರಯಾರಿಟಿಯಲ್ಲಿ ಕುಡಿಯುವ ನೀರನ್ನು ಕೊಡಬೇಕು ಅಂತ ನಾನು ಅವ್ರನ್ನ ವಿನಂತಿ ಮಾಡ್ಕೊಳ್ತೇನೆ. ಯಾಕಂದ್ರೆ ನಮಗೆ ಆ 2 ಜಿಲ್ಲೆಯಲ್ಲಿ ಬೋನ್ ರಿಲೇಟೆಡ್ ಕಾಯಿಲೆಗಳು ಅನುಭವಿಸ್ತಾ ಇದ್ದಾರೆ ಜನ. ಸೊ ಆದ್ದರಿಂದ ಆದಷ್ಟು ಬೇಗ ಈ ಯೋಜನೆಯನ್ನ, ಆ ಸ್ಕೀಮನ್ನ ಅವ್ರಿಗೆ ಸ್ವಲ್ಪ ನಿಧಾನ ಮಾಡಿ ಮತ್ತೆ ಕೈಗೆತ್ತಿಕೊಳ್ಳಿ. ನಾವು ಡ್ರಾಪ್ ಮಾಡಿ ಅಂತ ಹೇಳ್ತಾ ಇಲ್ಲ, ವಿರೋಧ ಮಾಡ್ತಾ ಇಲ್ಲ. ಆಯ್ತು, ನಮ್ಮ ಸ್ಕೀಮ್ಗಳನ್ನ ಆದಷ್ಟು ಬೇಗ ಪೈಪ್ ಲೈನ್ ಯಾವಾಗ ಕೈಗೆತ್ಕೊಳ್ತೀವಿ, ಸ್ಟಾರ್ಟ್ ಮಾಡ್ತೀರಿ ಇವಾಗ ಅಂತ ನಮಗೆ ಮಾನ್ಯ ಮಂತ್ರಿಗಳನ್ನ ಕೇಳ್ತಾರೆ. ಅಧ್ಯಕ್ಷರೇ, ನಾನು ಫಸ್ಟ್ ನನ್ನ ಸ್ನೇಹಿತರು ವೆಂಕಟೇಶ್ವರರೆಡ್ಡಿಗೆ ಅಭಿನಂದಿಸ್ತೀನಿ. 89ರಿಂದ ಅವ್ರ ಜೊತೆಲಿ ಇದ್ದೀನಿ. ಇವತ್ತೇ ಫಸ್ಟ್ ಕ್ವಶನ್ ಅವ್ರು ಕೇಳಿದ್ದು. ಮೊದಲನೇ ಕ್ವಶನ್ ಯಾವುದು ಕ್ವಶನ್ ಕೇಳಿರಲಿಲ್ಲ, ಇವತ್ತೇ ಫಸ್ಟ್ ಕ್ವಶನ್ ಕೇಳಿದಿರಿ. ನಿಮ್ಮ ಕ್ಷೇತ್ರದ ಪರವಾಗಿ ಇವತ್ತೇ ಭಾಷಣ ಮಾಡಿದ್ದು ನಾನು ನೋಡಿದ್ದು. ನಿಮ್ಗೆ ಅಭಿನಂದನೆಗಳು. ಫಸ್ಟ್ ನಿಮ್ ಕ್ಷೇತ್ರದ ಪರವಾಗಿ ಅಭಿನಂದನೆಗಳು. ನಗ್ತಾರೆ ನಮ್ಮ ಮಂಜ ಹಿಂದೆಗಡೆ. ಅಧ್ಯಕ್ಷರೇ, ಏನು ನಮ್ಮ ವೆಂಕಟೇಶ್ವರರೆಡ್ಡಿ ಕೇಳಿದ್ದಾರೆ ಅದು ಬಹಳ ಅರ್ಥಪೂರ್ಣವಾದ್ದು. ಇಲ್ಲಿ 18 TMC ನೀರು, ಈ ನೀರು ಫಸ್ಟ್ ಕುಡಿಯೋ ಈಗ ಬರ್ತದೆ ಅಂತ ಹೇಳಿ ಲೆಕ್ಕಾಚಾರ ಇದೆ. 24 TMCಲಿ 14 TMC ನಾವು ಕುಡಿಯೋ ನೀರಿಗೆ ಕೊಡ್ಲೇಬೇಕು. ದರ್ ಇಸ್ ನೋ ಆಪ್ಷನ್. ಈಗಾಗಲೇ ಮೊನ್ನೆ ನಾನು ಒಂದು ದೊಡ್ಡ ಪ್ರಯತ್ನ ಮಾಡಿ ನೀರನ್ನ ಈಚೆಗೆ ತೆಗೆದು ನಾವು ಫ್ಲೋ ಮಾಡಕ್ಕಾಗದೆ ವಾಣವಿಲಾಸ್ ಸಾಗರಕ್ಕೆ ನೀರನ್ನ ಬಿಟ್ಟು, ಈಗ ಮತ್ತೆ ಅದನ್ನ ಈಗ ಸ್ವಲ್ಪ ಫಾರೆಸ್ಟ್ ಇಲಾಖೆ ಪ್ರಾಬ್ಲಮ್ ಇದೆ. 7ನೇ ತಾರೀಕು ಒಂದು ಸಭೆ ಕರೆದಿದ್ದೀನಿ. ಅವ್ರ ಫಾರೆಸ್ಟ್ ಅವ್ರಿಗೆ ಪಾಪ ನಿಮ್ಮ ತುಮಕೂರವರು ಮತ್ತು ಹಾಸನದವರು ಜಾಗನೂ ಕೊಟ್ಟಿದ್ದಾರೆ. ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ಕೆಲಸ ಮಾಡಕ್ ಬಿಟ್ರೆ ತುಮಕೂರವರೆಗೂ ನೀರು ಈ ವರ್ಷ ಕೊನೆ ಒಳಗಡೆ ಹರಿಸುವಂತ ಒಂದು ವ್ಯವಸ್ಥೆನ ನಾವು ಮಾಡ್ತೀವಿ. ಅದಾದ್ಮೇಲೆ ಈ ಮಧ್ಯ ಬಿಳುಗೋಡ್ಲು ಸ್ವಲ್ಪ ಪ್ರಾಬ್ಲಮ್ ಇಶ್ಯೂಸ್ ಇದೆ. ಅದರ ಮೇಲೆ ಪೈಪನ್ನು ಕೂಡ ಈಗಾಗಲೇ ಪೈಪಲ್ಲಿ ತೆಗೆದುಕೊಂಡು ಹೋಗೋಕೆ ಸ್ಯಾಂಕ್ಷನ್ ಕೂಡ ಆಗಿದೆ. ಆದ್ರೆ ತಮ್ಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಗೊಂದು ಆತಂಕ ಇದೆ. ಏನಪ್ಪಾ ಅಂತಂದ್ರೆ ಈ ಕೊರಟಗೆರೆ, ಈ ಚಿಕ್ಕನಾಯಕನಹಳ್ಳಿ, ಈ ಅರಸೀಕೆರೆ, ಇದು ಮಧುಗಿರಿ, ಇವ್ರಿಗೆಲ್ಲ ಇದನ್ನ ಟ್ಯಾಂಕ್ ಫಿಲ್ಲಿಂಗ್ ಸ್ಕೀಮ್ ನ ತೆಗೆದುಕೊಂಡು ನಮ್ಗೆ ಕೊಡುದಿಲ್ಲ ಅನ್ನೋದು ನಿಮ್ಗೊಂದು ಆತಂಕ ಇದೆ. ನಮ್ದೊಂದು ಕಮಿಟ್ಮೆಂಟ್ ಇದೆ. ಚೀಫ್ ಮಿನಿಸ್ಟರ್ ನಮ್ಗೆ ಹೇಳಿದ್ದಾರೆ, ಫಸ್ಟ್ ನಾವು ಚಿಕ್ಕಬಳ್ಳಾಪುರಕ್ಕೆ ಮತ್ತು ಕೋಲಾರ ಜಿಲ್ಲೆಗೆ ಫಸ್ಟ್ ಕುಡಿಯೋ ನೀರು ಕೊಟ್ಬಿಟ್ಟು ಬೇರೆ ಕೆಲಸ ಅವ್ರ ಕೆಲಸ ಪ್ರಾರಂಭ ಮಾಡುವಂತದ್ದು. ದಟ್ ಈಸ್ ಅವರ್ ಕಮಿಟ್ಮೆಂಟ್. ಫಸ್ಟ್ ಕುಡಿಯೋ ನೀರಾಗ್ಲಿ, ಆಮೇಲೆ ಅರಸಕೆರೆಗೆ ಏನ್ ಸಿಕ್ಬೇಕು, ಮಧುಗಿರಿಗೆ ಏನ್ ಸಿಕ್ಬೇಕು, ಕೋಟಗೆರೆಗೆ ಹಾಕ್ಬೇಕು, ಆಮೇಲೆ ಯೋಚನೆ ಮಾಡೋಣ. ಫಸ್ಟ್ ನಮ್ ಡ್ಯೂಟಿ ಆ ಕೆಲಸನ ನಾವು ಮಾಡ್ತೀವಿ. UB ಬಣಕರ್. ಸಭಾಧ್ಯಕ್ಷರೇ, ಒಂದು ನಿಮಿಷ. ಮಾನ್ಯ ಯೋಜನೆ ಇದೆ, ಉಪಮುಖ್ಯಮಂತ್ರಿ ಹೇಳಿದ ಅಧ್ಯಕ್ಷರೇ, ಆ ಎತ್ತಿನ ಟೈಲ್ ಅಂಡ್ ಕಡೆ ನನ್ನ ಭಾಗನೇ. ಅದಕ್ಕೆ ಮೊದಲಿಗೆ ಪ್ರಿಫರೆನ್ಸ್ ಕೊಟ್ಟು ಮಾಡಿಕೊಟ್ರೆ ಬಹಳ ಪುಣ್ಯ ಇರುತ್ತೆ. ಕುಡಿಯ ನೀರು ಯೋಜನೆ ಅದನ್ನ ಆದಷ್ಟು ಬೇಗ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಕೂಡ ಒತ್ತಾಯ ಮಾಡ್ತೀನಿ ಅಧ್ಯಕ್ಷ. UB ಬಣಕರ್. ಯಾಕೆ ಸರ್ ಶ್ರೀರಂಗಪಟ್ಟಣ ಒಂದು ಮಟ್ಟಕ್ಕೆ ಹೋಯ್ತು ಸರ್, ಇಲ್ಲಿ ಬರ ಲೇಟ್ ಆಯ್ತು. ಮಾನ್ಯ ಸಭಾಧ್ಯಕ್ಷ ಬಣಕರ್ ಅವರೇ, ಮಾನ್ಯ ಉಪಮುಖ್ಯಮಂತ್ರಿ, ನಿಮ್ಮ ಮುಖಾಂತರ ಎಲ್ಲರಿಗೆ ನಿನ್ನೆ BSC ಚರ್ಚೆ ಇತ್ತು. ಅಲ್ಲಿ ಎಲ್ಲ ನಮ್ಮ ಮುಖ್ಯಮಂತ್ರಿಗಳು, ಪ್ರತಿಪಕ್ಷ ನಾಯಕರು, ಉಪಮುಖ್ಯ ಕೂಡ ಇದ್ರು. ಒಂದು ತೀರ್ಮಾನ ಅಂತ ಹೇಳಿದ್ರೆ, ಯಾರಾದ್ರೂ ಕ್ವಶನ್ ಅವರ್ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಇಲ್ಲ ಅವತ್ತು ಬರದಿದ್ರೆ ಅವನು ಇನ್ನೊಬ್ಬನಿಗೆ ಅದನ್ನು ಜವಾಬ್ದಾರಿ ಕೊಡ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಯಾರಿಗೆ ಕ್ವಶನ್ಗೆ ಅವ್ರಿಗೆ ಇಂಟ್ರೆಸ್ಟ್ ಅಲ್ಲಿ ಬರಬೇಕು. ಅದಕ್ಕೆ ತಾವು ಆದಷ್ಟು ಯಾರೆಲ್ಲ ಕ್ವಶನ್ ಕೇಳ್ತೀರಿ, ನಿಮ್ಮ ಕ್ವಶನ್ ಬಂದಿದ್ರೆ ರೈಟ್ ಟೈಮ್ ಅಲ್ಲಿ ಬರಬೇಕು ಹೇಳಲಿಕ್ಕೆ ನಾನು ಬಯಸುವಂತದ್ದು.